ಹಿಂದೂಸ್ತಾನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮನ್ವಿತಾ. ಇದೀಗ ಮುಖ್ಯಾಂಶಗಳು. ರೈತರ ತರಕಾರಿ ಬೆಲೆ ನಿಗದಿ ಮಾಡೋಕೆ ಒತ್ತಾಯಿಸಿ ಡಿಸಿ ಕಚೇರಿ ಎದುರು ತರಕಾರಿ ಬುಟ್ಟಿ ಹೊತ್ತು ವಿನೂತನ ಪ್ರತಿಭಟನೆ. ಕದ್ದ ಮಾಲು ಖರೀದಿಗೆ ನಿರಾಕರಣೆ, ಅಂಗಡಿಗೆ ಬೆಂಕಿ ಹಾಕಿ ಅಟ್ಟಹಾಸ. ಹಾಸನದಲ್ಲಿ ವಿಚಿತ್ರ ಘಟನೆ. ಹಾಸನದಲ್ಲಿ ರೈತರು ತರಕಾರಿ ಬೆಲೆ ನಿಗದಿ ಮಾಡಲು ಡಿಸಿ ಕಚೇರಿ ಎದುರು ತರಕಾರಿ ಬುಟ್ಟಿಗಳನ್ನು ಹೊತ್ತು ವಿನೂತನ ಪ್ರತಿಭಟನೆಯನ್ನ ನಡೆಸಿದ್ರು. ಹಾಸನದ ಹೇಮಾವತಿ ಪ್ರತಿಮೆ ಬಳಿಯಿಂದ ರೈತರು ತರಕಾರಿ ಬುಟ್ಟಿಗಳನ್ನ ಹೊತ್ತು ಮೆರವಣಿಗೆಯ ಮೂಲಕ ಡಿಸಿ ಕಚೇರಿಗೆ ಬಂದರು. ರೈತರು ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟಿಸಿದರು. ಎಡಿಸಿ ಶಕುಂತಲಾ ಅವರ ಮನವಿಯನ್ನ ಸ್ವೀಕರಿಸಿದ ಮೇಲೆ ರೈತರು ತರಕಾರಿ ಬೆಲೆ ನಿಗದಿ ಮಾಡಿ ಸಹಾಯವನ್ನ ಕೋರಿ ನಂತರ ಡಿಸಿ ಸತ್ಯಭಾಮ ಅವರಿಗೆ ತರಕಾರಿಯನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಣಗಾಲ್ಮೂರ್ತಿ ಮಾಧ್ಯಮದವರೊಂದಿಗೆ ಮಾತನಾಡಿ, ರೈತರು ಸಂಕಷ್ಟದ ಮಧ್ಯೆ ತರಕಾರಿ ಬೆಲೆ ನಿಗದಿಯಾಗಿಲ್ಲ, ಮಾರುಕಟ್ಟೆ ವ್ಯವಸ್ಥೆ ಮತ್ತು ಶಿಥಿಲೀಕರಣ ಇಲ್ಲದೆ ಕಷ್ಟಪಡುವುದರ ಬಗ್ಗೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನೇರವಾಗಿ ಮಾರಾಟ ಮಾಡಲು ಸ್ಥಳಾವಕಾಶ ಮತ್ತು ಶಿಥಿಲೀಕರಣ ವ್ಯವಸ್ಥೆಗೆ ಮನವಿಯನ್ನ ಮಾಡಿದರು. ಪದವೀಧರ ನಿರುದ್ಯೋಗಿಯಾಗಿ ವ್ಯವಸಾಯನೇ ನಂಬಿಕೊಂಡು ನಮ್ಮ ಕುಟುಂಬವನ್ನ ಜೀವನ ನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದು. ಈ ಸೇರಿದ ಮಾತ್ರ ಎರಡೇ ಮಾತಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. 25 ರಿಂದ 50 ಗ್ರಾಮ್ ಇರ್ತಕ್ಕಂಥ ಒಂದು ಸೋರೆಕಾಯಿ ಡಬ್ಬ ಅಥವಾ ಪ್ಯಾಕೆಟ್ ಕೇವಲ 500 ರೂಪಾಯಿ ಬೆಲೆ ಬಾಳುತ್ತೆ. ಅಂತದನ್ನ ನಾನು 24 ಪ್ಯಾಕೆಟ್ ಅನ್ನ ಹಾಕಿದ್ದೀನಿ. 24 ಪ್ಯಾಕೆಟ್ ಆಗಿ 3 ಎಕರೆ ಜಾಗದಲ್ಲಿ ರಾತ್ರಿ ಕಾಡು ಪ್ರಾಣಿಗಳ ಹಾವಳಿ ಇದ್ರೂ ಸಹ ಅದನ್ನು ಪೋಷಣೆ ಮಾಡೋಕ್ಕೋಸ್ಕರ ರಾತ್ರಿ ಆಗಲು ನೀರನ್ನು ಹಾಸಿ ಕಷ್ಟಪಟ್ಟು ಬೆಳೆದು ಇವತ್ತು 25 ರಿಂದ 30 ಟನ್ನು ಆಗಂತ ಪರಿಸ್ಥಿತಿ ಇದೆ. ಅದು ಇಲ್ಲಿ ಬಂದಿರ್ತಕ್ಕಂಥ ಸೋರೆಕಾಯಿ ನಾನು ಬೆಳೆದಿರೋದು. ಆದ್ರೆ ಆ ಸೋರೆಕಾಯಿ 50 ಪೈಸೆಗೂ ಕೇಳೋರಿಲ್ಲ. ಅದನ್ನು ಕೆಜಿನ ಅದನ್ನು ಏನ್ ಮಾಡೋದು ಅಂತ ಗೊತ್ತಿಲ್ಲದಲ್ಲೇ ಸುಮ್ಮನೆ ತಲೆ ಮೇಲೆ ಕೈ ಎತ್ಕೊಂಡು ಕೂರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದೇ ರೀತಿಯಲ್ಲಿ ತಂದಿರ್ತಕ್ಕಂಥ ಪ್ರತಿಯೊಂದು ಕೋಸು ಇರ್ಬೋದು, ಶುಂಠಿ ಇರ್ಬೋದು, ಟೊಮೆಟೊ ಇರ್ಬೋದು, ಯಾವುದಕ್ಕೂ ಕೂಡ ಬೆಲೆ ಇಲ್ಲದೇನೆ ನಮ್ಮ ರೈತರುಗಳು ಕಂಗಾಲಾಗಿದ್ದೀವಿ. ಏಕಾಏಕಿ ಡಿಸಿ ಮೇಡಮ್ ನೋಡಕ್ಕೋಸ್ಕರ ಅದಕ್ಕೆ ಬಂದಿದ್ದು. ನಾವು ಏಕಾಏಕಿ ಬಂದ್ರೆ ಸರಿಯಾಗದು ಅನ್ನೋ ದೃಷ್ಟಿಗೆ ಬಂದಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಬರ್ಬೇಕಾಯ್ತು, ಆದ್ರೆ ಬೇಡ ಅಂತೇಳಿ ಇಷ್ಟು ಸಂಖ್ಯೆಯಲ್ಲಿ ಬಂದು ಕಳಕಳಿಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಇರೋದು ಏನಂದ್ರೆ ನಮ್ಮ ರೈತರಿಗೆ. ಪ್ರತಿಭಟನೆಯಲ್ಲಿ ರೈತ ಸಂಘದ ಬೆಟಗೌಡನಹಳ್ಳಿಯ ಮಂಜು, ದೇವರಾಜಪುರದ ಮಲ್ಲೇಶ್, ತೇಜೂರು ಆನಂದ್, ಯತೀಶ್, ಮಂಜಣ್ಣ, ಶೇಷಣ್ಣ, ಎಸ್ಪಿ ಕುಮಾರ್, ಲಕ್ಷ್ಮಣ್, ರಮೇಶ್, ರುಕ್ಮುಂದ ಇತರರು ಪಾಲ್ಗೊಂಡ್ರು. ಹಾಸನದಲ್ಲಿ ಕದ್ದ ಮಾಲನ್ನ ವ್ಯಾಪಾರ ಮಾಡುವಂತೆ ಒತ್ತಾಯಿಸಿದ ವ್ಯಕ್ತಿ ಗುಜರಿ ಮಾಲೀಕನಿಂದ ಪ್ರತಿಕ್ರಿಯೆ ಪಡೆದ ನಂತರ ಆಕ್ರೋಶಗೊಂಡು ಮಾಲೀಕನಿಗೆ ಬೆದರಿಕೆ ಹಾಕಿ ತಡರಾತ್ರಿ ಗುಜರಿ ಅಂಗಡಿಗೆ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಹಾಸನದ ಸುಬೇದಾರ್ ನಾಗೇಶ್ ವೃತ್ತ ರಿಂಗ್ ರಸ್ತೆ ಮತ್ತು ಸಾಲಗಾಮೆ ರಸ್ತೆಗೆ ಹತ್ತಿರ ಇರುವ ನದೀಂ ಪಾಷಾ ಅವರ ಗುಜರಿ ಅಂಗಡಿಯಲ್ಲಿಯೇ ಬೆಂಕಿಯ ಅವಘಡ ಸಂಭವಿಸಿದೆ. ಸೋಮವಾರ ಮಧ್ಯಾಹ್ನ ಕದ್ದ ಮಾಲು ಮಾರಲು ಬಂದ ವ್ಯಕ್ತಿಗೆ ಗುಜರಿ ಮಾಲೀಕನಿಂದ ತಿರಸ್ಕಾರ ಸಿಕ್ಕಿತ್ತು. ಬಳಿಕ ಆ ವ್ಯಕ್ತಿ ತಡರಾತ್ರಿ 11 ಗಂಟೆಗೆ ಸುಮಾರಿಗೆ ಫೋನ್ ಮೂಲಕ ಬೆಂಕಿ ಹಚ್ಚುವುದಾಗಿ ಬೆದರಿಸಿ ಬೆಂಕಿ ಹಚ್ಚಿದನು. ಪೊಲೀಸರು ಹಾಗೂ ಅಗ್ನಿಶಾಮಕ ದಳದವರು ಹಲವು ಗಂಟೆಗಳ ಕಾಲ ಪ್ರಯತ್ನಿಸಿದ್ರೂ ಬೆಂಕಿ ಅಗತ್ಯವಾಗಿ ನಂದಿಸಲು ಕಷ್ಟಪಡುವಂತಾಯಿತು. ಬೆಂಕಿಯ ರಭಸಕ್ಕೆ ಪಕ್ಕದ ಮಾರುತಿ ಮೋಟೋ ಸೇವಾ ಕೇಂದ್ರ ಮತ್ತು ಸುತ್ತಲೂ ಇರುವ ಮನೆಗಳು ಕೂಡ ಹಾನಿಯಾಗಿವೆ. ನದೀಂ ಪಾಷಾ ಅವರ ಸಹೋದರ ಅರ್ಬಸ್ ಪಾಷಾ ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಕಿಯ ನಷ್ಟಕ್ಕೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಸ್ಪರ್ಧಾ ಜಗತ್ತನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ನಿಂತ ನಿಮ್ಮ ಮುದ್ದು ಮಗುವಿಗೊಂದು ಸುಂದರ ವಾತಾವರಣವಿರುವ ಶಾಲೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇದು ನಿಮಗಾಗಿ ಅದ್ಭುತವಾದ ಅವಕಾಶವೊಂದನ್ನ ನೀಡಿ ನಿಮ್ಮ ಮಗುವಿನ ಅಂತರಾಳದಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಜ್ಜಾಗಿ ನಿಂತಿದೆ ಹಾಸನದ ಪ್ರತಿಷ್ಠಿತ ಸಿಬಿಎಸ್ಇ ಸ್ಕೂಲ್ಗಳಲ್ಲಿ ಒಂದಾದ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವಿಶೇಷತೆಗಳು: ಶಾಂತತೆಯ ನಿಸರ್ಗದ ಮಡಿಲಿನಲ್ಲಿ ಗುರುಕುಲ ಪದ್ಧತಿಯ ಜೊತೆಗೆ ಅತ್ಯದ್ಭುತವಾದ ತಾಂತ್ರಿಕ ಮತ್ತು ವೈಜ್ಞಾನಿಕ ನೆಲೆಗಟ್ಟಿನ ದೂರದೃಷ್ಟಿಯುತವಾದ ವಿದ್ಯಾಭ್ಯಾಸ, ಪೋಷಣೆಯ ಮತ್ತು ಸುರಕ್ಷಿತ ಪರಿಸರವನ್ನು ನಮ್ಮ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯು ಒದಗಿಸುತ್ತಾ ಇದ್ದು, ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನನ್ನಾಗಿ ರೂಪಿಸುವ ಮೌಲ್ಯಯುತವಾದ ಶಿಕ್ಷಣ ಪದ್ಧತಿಯನ್ನ ಒಳಗೊಂಡಿದೆ. ಕಿಂಡರ್ಗಾರ್ಟನ್ ಮಕ್ಕಳಿಗೆ ಕೌಶಲ್ಯಯುತವಾದ ಸ್ಪೆಷಲೈಸ್ಡ್ ಪಠ್ಯದ ಜೊತೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಡ್ವಾನ್ಸ್ಡ್ ಲ್ಯಾಬ್ನ ವ್ಯವಸ್ಥೆ. ನುರಿತ ಸಿಬಿಎಸ್ಇ ಪಠ್ಯಕ್ರಮದ ಅನುಭವಿ ಅಧ್ಯಾಪಕರ ಜೊತೆಗೆ ಅತ್ಯಾಧುನಿಕ ಸ್ಮಾರ್ಟ್ ಬೋರ್ಡ್ಗಳನ್ನು ಒಳಗೊಂಡಿರುವಂತಹ
ತರಗತಿಗಳ ವ್ಯವಸ್ಥೆ, ಪರಿಣಿತರಿಂದ ಹ್ಯಾಂಡ್ ರೈಟಿಂಗ್ ತರಬೇತಿ, ವಿಶೇಷ ಪರಿಣಿತರಿಂದ 8ನೇ ತರಗತಿಯಿಂದಲೇ ಎಲ್ಲಾ ಮಕ್ಕಳಿಗೆ ಸಿಇಟಿ, ನೀಟ್, ಜೆಇಇ ಫೌಂಡೇಶನ್ ತರಗತಿಗಳು, ಜಿಪಿಎಸ್ ಸೌಲಭ್ಯದೊಂದಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ, ಹಾರ್ಸ್ ರೈಡಿಂಗ್, ಸ್ಕೇಟಿಂಗ್, ಮ್ಯೂಸಿಕ್, ಕರಾಟೆ, ಡ್ಯಾನ್ಸ್, ರೊಬೋಟಿಕ್ ಕ್ಲಾಸಸ್, ಡ್ರಾಯಿಂಗ್, ಚೆಸ್ ಮುಂತಾದ ಕ್ರೀಡೆಗಳಿಗೆ ನುರಿತ ತರಬೇತಿದಾರರಿಂದ ತರಗತಿಗಳನ್ನು ನೀಡಲಾಗ್ತಾ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಇಂತಹ ಭಾಷಾವಾರು ಕಲಿಕಾ ಬೆಳವಣಿಗೆಗೆ ಹಲವಾರು ಹೊಸ ಮಾರ್ಗದರ್ಶಕ ವಿಧಾನಗಳನ್ನು ಅಳವಡಿಸಲಾಗಿದೆ. ಶಾಲಾಂಗಣದಲ್ಲಿಯೇ ಕ್ಯಾಂಟೀನ್ ಸೌಲಭ್ಯ, ಯಾವುದೇ ರೀತಿಯ ಡೊನೇಷನ್ ಇರುವುದಿಲ್ಲ. 2025-26ನೇ ಸಾಲಿನ ದಾಖಲಾತಿ ಪೂರ್ವ ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರಾರಂಭವಾಗಿದೆ. ಈಗಲೇ ನಿಮ್ಮ ಮಗುವಿನ ನೋಂದಣಿ ಮಾಡಿಸಿ. ಮಗುವಿನ ಭವಿಷ್ಯಕ್ಕೊಂದು ಭದ್ರ ಬುನಾದಿಯನ್ನ ಟೈಮ್ಸ್ ಗುರುಕುಲದೊಂದಿಗೆ ಆರಂಭಿಸಿ. ಅರಸೀಕೆರೆಯಲ್ಲಿ ಮಗುವಿನ ಚಿಕಿತ್ಸೆಗಾಗಿ 22 ಲಕ್ಷದ ಅವಶ್ಯಕತೆ ಇದ್ದು ಕೇವಲ 24 ಗಂಟೆಗಳಲ್ಲಿ 23 ಲಕ್ಷ ಹಣ ನೀಡಿ ಮಾನವೀಯತೆಯನ್ನ ಮೆರೆದ ಜನರು. ಹಾಸನದ ಅರಸೀಕೆರೆಯಲ್ಲಿ ಮೊಹಮ್ಮದ್ ರಫೀಕ್ ಮತ್ತು ಸಿಮ್ರಾನ್ ಬಾನು ದಂಪತಿಗಳಿಗೆ ಜನಿಸಿರುವ 1.5 ವರ್ಷ ಮಗುವಿಗೆ ಬೆಟತಲಕ್ಷಿಯ ಎಂಬ ಕಾಯಿಲೆಯಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇತ್ತು. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆಗಾಗಿ ಆರ್ಥಿಕವಾಗಿ ದುರ್ಬಲವಾಗಿರುವ ಈ ಕುಟುಂಬಕ್ಕೆ ನೆರವು ನೀಡುವಂತೆ ಮಂಡ್ಯದ ಸಾಮಾಜಿಕ ಜಾಲತಾಣ ಪ್ರಸಿದ್ಧಿ ಪಡೆದಿರುವ ಇನ್ಫ್ಲೂಯೆನ್ಸರ್ ಮುಸೇಬ್ ಮಂಡ್ಯ ಹಾಗೂ ಅರಸೀಕೆರೆ ಯುವಕರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮುಖಾಂತರ ಮನವಿಯನ್ನ ಮಾಡಲಾಗಿತ್ತು. ಇದಕ್ಕೆ ಸ್ಪಂದಿಸಿದ ಜನ ಕೇವಲ 24 ಗಂಟೆಗಳಲ್ಲಿ ಆ ಮಗುವಿನ ತಂದೆ ಹಾಗೂ ತಾಯಿಯ ಬ್ಯಾಂಕಿನ ಖಾತೆಗೆ 23 ಲಕ್ಷ ರೂಪಾಯಿಗಳನ್ನು ಜಮಾ ಮಾಡಲಾಗಿದ್ದು, ಆ ಕಾರಣದಿಂದ ಆ ಮಗುವಿಗೆ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಕಳುಹಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಮುಸೇಬ್ ಅವರು ಅರಸೀಕೆರೆಗೆ ಆಗಮಿಸಿ ಚಿಕಿತ್ಸೆಗೆ ಹಣ ನೀಡಿದ ಜನರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮುಸೇಬ್ ಮಂಡ್ಯ ಅವರಿಗೆ ಯುವಕರು ಗೌರವವನ್ನ ಸಲ್ಲಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಸೇಬ್ ಅಂತ. ನಾನು ಮಂಡ್ಯದಿಂದ ಬಿಲಾಂಗ್ ಮಾಡ್ತೀನಿ. ಹಾಗೂ ನಮ್ಮ ಅನ್ನಾನ್ ಬೈ ಹಾಗೂ ನಮ್ಮ ಸಲ್ಮಾನ್, ಉಸ್ಮಾನ್ ಬೈ ಇಡೀ ಅರಸೀಕೆರೆ ಜನತೆ ಈ ಮಗುಗೆ ನಿಂತಿತ್ತು. ಒಂದು 22 ಲಕ್ಷ ಅವಶ್ಯಕತೆ ಇತ್ತು. ಒಂದು ಬೋನ್ ಮ್ಯಾರೋ ಅಂತ ಒಂದು ತಲಸ್ಮಿ ಅಂತ ಒಂದು ಕ್ಯಾನ್ಸರ್ ಆ ಪಾಪುಗೆ ಒಂದು ಬಂದಿದೆ. ಸೊ ಆ ಮುಖಾಂತರ ನಾವು ಒಂದು ವಿಡಿಯೋ ಮುಖಾಂತರ ಮಾಡಿ ನಮ್ಮ ಸೋಷಿಯಲ್ ಮೀಡಿಯಾ ಹಾಗೂ ನಾನು ಕರ್ನಾಟಕ ಇನ್ಫ್ಲುಯೆನ್ಸರ್ ಆಗಿ ಒಂದು ವಿಡಿಯೋ ಮುಖಾಂತರ ನಾವೆಲ್ಲ ಸೇರಿ, ನಾನಂತ ಹೇಳಲ್ಲ, ಯಾವತ್ತು ನಾವು ಅಂತ ಹೇಳೋಕ್ಕಾಗಲ್ಲ, ಅದೆಲ್ಲ ನಾವೆಲ್ಲ ಸೇರಿ ಎಲ್ಲ ಒಂದು ಯೂನಿಟಿ ಆಗಿ ಒಂದು 23 ಲಕ್ಷ ಒಂದು ಅಮೌಂಟ್ ಅವರ ಬ್ಯಾಂಕ್ಗೆ ಸೇರಿದೆ. ಹಾಗೂ ನನ್ನೆಲ್ಲ ಕರ್ನಾಟಕ ಜನತೆಗೆ ನಂದು ಥ್ಯಾಂಕ್ಫುಲ್ ಅಂತ ಹೇಳ್ತೀನಿ. ಹಾಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೂ ಇನ್ನು ಬರೋದ ಮುಂದೆ ದಿವಸದಲ್ಲಿ ಎಲ್ಲ ಸೇರಿ ಹಿಂಗೆ ಬಾಳಿ ಎಲ್ಲ ಮುಂದೆ ಬಂದು ಈ ಥರ ಜೀವಗಳಿಗೆ ಉಳಿಸೋದ. ಹಾಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ಅರಸೀಕೆರೆ. ಬೇಲೂರು ರಸ್ತೆಯಲ್ಲಿರುವ ಕಲ್ಕೆರೆಯ ಸಮೀಪದ ದರ್ಗಾದಲ್ಲಿ ಹಾಸನ ಜಿಲ್ಲೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡರ ವತಿಯಿಂದ ಮುಸ್ಲಿಂ ಬಾಂಧವರಿಗೆ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿತ್ತು. ಈ ಕೂಟದಲ್ಲಿ ಸಂಸದ ಶ್ರೇಯಸ್ ಎಂ ಪಾಟೀಲ್ ಅವರು ಭಾಗವಹಿಸಿ ಮುಸ್ಲಿಂ ಬಾಂಧವರೊಂದಿಗೆ ಸಹಭೋಜನದಲ್ಲಿ ಪಾಲ್ಗೊಂಡರು. ನಂತರ ಸಂಸದ ಶ್ರೇಯಸ್ ಪಾಟೀಲ್ ಅವರನ್ನ ಮುಸ್ಲಿಂ ಬಾಂಧವರ ಪರವಾಗಿ ಸನ್ಮಾನಿಸಲಾಯಿತು. ಕೂಟಕ್ಕೆ ಆಗಮಿಸಿದ್ದ ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಮಾತನಾಡಿ, ಇಂತಹ ಕೂಟಗಳು ಪ್ರೀತಿ, ವಿಶ್ವಾಸ ಮತ್ತು ಸಹಬಾಳ್ವೆಗೆ ಸಂದೇಶ ನೀಡುತ್ತವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಲ್ಲದೆ ಮುಸ್ಲಿಂ ಬಾಂಧವರ ಸಮಸ್ಯೆಗಳ ಕುರಿತು ಚರ್ಚೆಯೂ ನಡೆಯಿತು. ಈ ಸಂದರ್ಭದಲ್ಲಿ ಬೇಲೂರು ಹಳೆಬೀಡು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸೈಯದ್ ತೌಫೀಕ್, ದರ್ಗಾದ ಪ್ರಮುಖ ಉರ್ಜಾನ್ ಅಲಿ ಖಾನ್, ನಮ್ಮ ಹಾಸನ ಟಿವಿಯ ಮುಖ್ಯಸ್ಥ ತೌಫಿಕ್ ಅಹಮದ್, ಹಾಸನ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಮೊಹಮ್ಮದ್ ದಾವೂದ್, ಉಪಾಧ್ಯಕ್ಷ ಅಂಜದ್, ಸೈಯದ್ ತಾಜಿಮ್, ಅಶೂಬ್ ಹಾಗೆಯೇ ಮೊಹಮ್ಮದ್ ಆರಿಫ್ ಅವರು, ಕೆಪಿಸಿಸಿ ಸದಸ್ಯರಾದ ಅಬ್ದುಲ್ ಖಯ್ಯಂ, ಕೊಲ್ಲಹಳ್ಳಿ ಸಲೀಂ, ಮುಜಾಹಿದ್, ಜಾವ್ಕಾಲ್ ಗಾಂಧಿ, ಅಬ್ದುಲ್ ಸಮದ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಹಾಸನದಲ್ಲಿ ಮಾರ್ಚ್ 19ರಂದು ಮಲ್ನಾಡ್ ಕೋಚಿಂಗ್ ಸೆಂಟರ್ ವತಿಯಿಂದ ಉಚಿತ ಸಿಇಟಿ ಮತ್ತು ನೀಟ್ ಮಾದರಿಯ ಅಣುಕು ಪರೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಎಂದು ಸೆಂಟರ್ ನಿರ್ದೇಶಕಿ ಮೇಘ್ನಾ ತಿಳಿಸಿದರು. ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಉಚಿತ ಸಿಇಟಿ ಮತ್ತು ನೀಟ್ ಮಾದರಿಯ ಅಣುಕು ಪರೀಕ್ಷೆಗೆ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮುಂದೆ ನಡೆಯುವಂತಹ ಸಿಇಟಿ ಮತ್ತು ನೀಟ್ ಕೋಚಿಂಗ್ ಉಚಿತವಾಗಿ ಪಡೆದುಕೊಳ್ಳಬಹುದು ಎಂದರು. ಮಾರ್ಚ್ 20ರಿಂದ ತರಬೇತಿ ಪ್ರಾರಂಭವಾಗಲಿದೆ. ಹೌಸಿಂಗ್ ಬೋರ್ಡ್ ಬಳಿ ಹೊಸ ಬಸ್ ನಿಲ್ದಾಣದ ಎದುರೇ ಪಿಜಿ ಮತ್ತು ಹಾಸ್ಟೆಲ್ ಸೌಲಭ್ಯಗಳೊಂದಿಗೆ ಹೆಚ್ಚಿನ ಮಾಹಿತಿಗಾಗಿ 9108233746 ಅಥವಾ 9164118011ಗೆ ಸಂಪರ್ಕಿಸಬಹುದು. ಅವರು ಲಾಸ್ಟ್ 25th ರ್ಯಾಂಕ್ ತಗೊಂಡಿದ್ದಾರೆ ನೀಟಲ್ಲಿ. ಮತ್ತೆ ಬಿಫೋರ್ ಲಾಸ್ಟ್ ಇಯರ್ ಅಯಾನ್ ಬೇಗ್ ಅವರಂತ
ಯೂನಿವರ್ಸಿಟಿ ಆಫ್ ಯುರೋಪ್ ಅಲ್ಲಿ ಸೀಟ್ಸ್ ಆಗಿದೆ ಅವ್ರಿಗೆ ಗೌರ್ಮೆಂಟ್ ಸೀಟ್ಸ್. ಓಕೆ, ನಮ್ಮಲ್ಲಿ ಎಜುಕೇಶನ್ ಯಾವ ತರ ಇರತ್ತೆ ಅಂದ್ರೆ ಫ್ಯಾಕಲ್ಟೀಸ್ ಬಂದು ಕೇರಳ, ಮೈಸೂರು, ಮ್ಯಾಂಗ್ಳೂರ್ ಇಲ್ಲಿಂದ ಬರ್ತಾರೆ. ಸೊ ದಟ್ ನಮಗೆ ಫ್ಯಾಕಲ್ಟೀಸ್ ಎಲ್ಲ ಅರೌಂಡ್ 15 to 16 ಇಯರ್ಸ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಇರ್ತಾರೆ. ಸೊ ಎಜುಕೇಶನ್ ಯಾವ ತರ ಇರತ್ತೆ ಅಂದ್ರೆ ಡೈಲಿ ಕ್ಲಾಸಸ್ ಇರುತ್ತೆ. ಏನ್ ನಮಗೆ 20th ಇಂದ ಕ್ಲಾಸಸ್ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ 20th ಇಂದ ಮಾರ್ನಿಂಗ್ 9 to ಈವ್ನಿಂಗ್ 5 o'clock ವರೆಗೂ ಕ್ಲಾಸಸ್ ಇರುತ್ತೆ. ಸೊ ಆಕ್ಚುಲ್ ಕ್ಲಾಸ್ ಬಂದು ಮಾರ್ನಿಂಗ್ 9 to 4 o'clock ಇರುತ್ತೆ. ಸೊ ಆಫ್ಟರ್ 4 to 5 ನಮಗೆ ಡೈಲಿ ಟೆಸ್ಟ್ ಕೊಡ್ತಾರೆ. ಸೊ ಹಾರ್ಡ್ಲಿ ನಮಗೆ ಈಗ ಕೋಚಿಂಗ್ ಬಂದ್ಬಿಟ್ಟು ಕಡಿಮೆ ಟೈಮ್ ಇರೋದ್ರಿಂದ ಸೊ ಹಾರ್ಡ್ಲಿ 1 month ಕೋಚಿಂಗ್ ಸಿಗ್ತಾ ಇದೆ. ಸೊ 1 month ಅಲ್ಲಿ ನಮಗೆ ಇರೋ ಸಿಲೆಬಸ್ ನ ಕಂಪ್ಲೀಟ್ ಮಾಡಿ ಮತ್ತೆ ರಿವಿಷನ್ ಗೆ ಟೈಮ್ ಸಿಗಲ್ಲ. ಸೊ ಆ ತರ ಯಾವ ತರ ಪ್ಲಾನ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ಮಾರ್ನಿಂಗ್ 9 to 4 ರೆಗ್ಯುಲರ್ ಕ್ಲಾಸಸ್ ಇರುತ್ತೆ ಅಂಡ್ ಪ್ರೀವಿಯಸ್ ಡೇ ಏನ್ ಕ್ಲಾಸಸ್ ಇರುತ್ತೆ ಅದನ್ನ ನೆಕ್ಸ್ಟ್ ಡೇ ಟೆಸ್ಟ್ ಕೊಡ್ತಾರೆ. ಏನ್ 4 to 5 ಟೈಮಿಂಗ್ಸ್ ಇರುತ್ತೆ ಅದರಲ್ಲಿ ಪ್ರೀವಿಯಸ್. ಪತ್ರಿಕಾಗೋಷ್ಠಿಯಲ್ಲಿ ಮಲ್ನಾಡ್ ಕೋಚಿಂಗ್ ಸೆಂಟರ್ ಕೋಆರ್ಡಿನೇಟರ್ ವಿನಯ್, ತೇಜಸ್ವಿನಿ, ಪ್ರೀತಂ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಾನಪದ ಕಲೆ ಹಾಗೂ ಗ್ರಾಮಾಂತರ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವುದು ನಮ್ಮ ಜವಾಬ್ದಾರಿ ಎಂದು ಪ್ರಾಂಶುಪಾಲರಾದ ಗುರುರಾಜ್ ಕೆರ್ ಅವರು ಹೇಳಿದರು. ನರಸೀಪುರದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಕಾಲೇಜು ಮಟ್ಟದ ಪ್ರತಿಭಾನ್ವೇಷಣೆ ಸ್ಪರ್ಧೆ ಮತ್ತು ಜಾನಪದ ಉತ್ಸವವನ್ನ ಗಣ್ಯರೊಂದಿಗೆ ಗಿಡಗಳಿಗೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕಾಲೇಜಿನಲ್ಲಿ ಗ್ರಾಮೀಣ ಕಲೆಯು ಸಂಪ್ರದಾಯ ಮತ್ತು ಕ್ರೀಡೆಗಳ ಪರಿಚಯವನ್ನ ನೀಡಲಾಗ್ತಾ ಇದೆ. ವಿದ್ಯಾರ್ಥಿಗಳು ಈ ಅವಕಾಶಗಳನ್ನು ಬಳಸಿಕೊಂಡು ತಮ್ಮ ಪ್ರತಿಭೆ ಅನಾವರಣಗೊಳಿಸಬೇಕು. ಇದರಿಂದ ಸೃಜನಶೀಲತೆ ಹೆಚ್ಚುತ್ತವೆ ಎಂದು ಪ್ರಾಂಶುಪಾಲರಾದ ಗುರುರಾಜ್ ಕೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಹಿರಿಯ ಪತ್ರಕರ್ತರು ಮತ್ತು ಕಾಲೇಜಿನ ಹಿತೈಷಿಗಳು ಆದಂತಹ ಸುರೇಶ್ ಕುಮಾರ್ ಅವರೇ ಮತ್ತು ಎಲ್ಲ ಹಿರಿಯ ಮತ್ತು ನನ್ನ ಕಿರಿಯ ಪತ್ರಕರ್ತ ಮಿತ್ರರೇ, ನಿಮ್ಮೆಲ್ಲರಿಗೂ ಕೂಡ ಕಾಲೇಜಿನ ವತಿಯಿಂದ ಅಭಿನಂದನೆಗಳು. ಈ ವಿದ್ಯಾರ್ಥಿನಿಯರ ಇವತ್ತಿನ ಒಂದು ಜಾನಪದ ಸ್ಪರ್ಧೆ. ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಸಮಿತಿಯ ಸಂಯೋಜಕರಾದ ತಿಪ್ಪೇಸ್ವಾಮಿ ಎನ್, ಕಾಲೇಜಿನ ಅಧ್ಯಾಪಕ ವೃಂದ ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಮಾಧ್ಯಮ ಮಿತ್ರರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ತರಕಾರಿ ಬೆಲೆ ನಿಗದಿ ಮಾಡೋಕೆ ಒತ್ತಾಯಿಸಿ ಟಿಸಿ ಕಚೇರಿ ಎದುರು ತರಕಾರಿ ಬುಟ್ಟಿ ಹೊತ್ತು ವಿನೂತನ ಪ್ರತಿಭಟನೆ. ಕದ್ದ ಮಾಲು ಖರೀದಿಗೆ ನಿರಾಕರಣೆ, ಅಂಗಡಿಗೆ ಬೆಂಕಿ ಹಾಕಿ ಅಟ್ಟಹಾಸ. ಹಾಸನದಲ್ಲಿ ವಿಚಿತ್ರ ಘಟನೆ.